ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಏನಪ್ಪ ಇದು ಏನೋ ಕಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರಾ? ಇದು ನಾನು ಎಕ್ಸ್ಪೆರಿಮೆಂಟ್ ಮಾಡಿರುವಂಥ ಹೊಸ ಸಿಹಿ ಹಲ್ವಾ. ಇದು ಬಾಳೆಹಣ್ಣಿನ ಹಲ್ವಾ ಮಾಡಿದ್ದೀನಿ. ಇದಕ್ಕೆ ಜಾಸ್ತಿ ಪದಾರ್ಥಗಳು ಬೇಕಾಗಲ್ಲ. ಈಗ ಹಬ್ಬದ ಟೈಮ್ ಆಗಿರೋದ್ರಿಂದ ಎಲ್ಲರ ಮನೆಯಲ್ಲೂ ಬಾಳೆಹಣ್ಣು ಇದ್ದೇ ಇರುತ್ತೆ. ಈ ಬಾಳೆಹಣ್ಣು, ಬೆಲ್ಲ ಮತ್ತು ಕಸ್ಟರ್ಡ್ ಪೌಡರು, ಕಾರ್ನ್ಫ್ಲೋರು, ಈ 4 ಪದಾರ್ಥಗಳಿದ್ದರೆ ಈ ಬಾಳೆಹಣ್ಣಿನ ಹಲ್ವಾನ ಅತಿ ಸುಲಭವಾಗಿ 10ರಿಂದ 12 ನಿಮಿಷದಲ್ಲಿ ರೆಡಿ ಮಾಡ್ಕೊಂಬಿಡ್ಬೋದು. ತುಂಬಾ ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಬಾಯಲ್ಲಿಟ್ಟರೆ ಕರಗೋಗುತ್ತೆ. ನಿಜ, ಇದನ್ನು ನಾನು ರೆಡಿ ಮಾಡಿಟ್ಟು ನಾನು ಮತ್ತೆ ಫೋಟೋ ತಗೊಳ್ಳೋಣ ಅನ್ನೋ ಅಷ್ಟೊತ್ತಿಗೆ ಅರ್ಧ ಹಲ್ವಾ ಖಾಲಿ ಮಾಡಿಬಿಟ್ಟಿದ್ದಾರೆ ಮನೆಯಲ್ಲಿ. ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನಮಗೆ ಫಸ್ಟ್ ಬೇಕಾಗಿರೋವಂಥದ್ದು ಬಾಳೆಹಣ್ಣು. ಚೆನ್ನಾಗಿ ಹಣ್ಣಾಗಿರಲಿ. ಹಣ್ಣಾಗಿಲ್ಲ ಅಂದರೂ ನಡೆಯುತ್ತೆ. ಸ್ವಲ್ಪ ಹಣ್ಣಾಗಿ ತಿಂದೆ ಹಾಗೆ ಇಟ್ಟಿರುವಂಥ ಬಾಳೆಹಣ್ಣು. ನಾನಿಲ್ಲಿ ಒಂದು 5ರಿಂದ 6 ಏಲಕ್ಕಿ ಮತ್ತು ಚಿಕ್ಕೆ ಬಾಳೆಹಣ್ಣು ಎರಡನ್ನೂ ಸೇರಿಸಿ ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಬೆಲ್ಲ. ನಾನಿಲ್ಲಿ ಆರ್ಗಾನಿಕ್ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಆರ್ಗಾನಿಕ್ ಬೆಲ್ಲ ಬಂದು ದೇಹಕ್ಕೆ ಒಳ್ಳೆಯದು. ಹಾಗೆ ಒಂದು ಸ್ವಲ್ಪ ಕಲರ್ ಕೂಡ ಡಾರ್ಕ್ ಆಗಿರುತ್ತೆ ಅದು. ಆಮೇಲೆ ಕಾರ್ನ್ಫ್ಲೋರು 2ರಿಂದ 2.5 ಸ್ಪೂನು ಕಾರ್ನ್ಫ್ಲೋರು, ಜೊತೆಗೆ ಕಸ್ಟರ್ಡ್ ಪೌಡ್ರು 2ರಿಂದ 2.5 ಸ್ಪೂನು ಕಸ್ಟರ್ಡ್ ಪೌಡ್ರು. ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ನಾವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಾವಿಲ್ಲಿ ಬೆಲ್ಲ ತೊಗೊಂಡಿದ್ವಲ್ವ, ಬೆಲ್ಲನೂ ಕೂಡ 1 ಕಪ್ ಬೆಲ್ಲಕ್ಕೆ ಸೇಮ್ 1 ಕಪ್ ನೀರನ್ನು ಹಾಕಿ ನಾವಿಲ್ಲಿ ಕರಗಿಸ್ಕೊಳ್ಳೋಣ. ನಮಗೇನು ಪಾಕ ಆಗೋದು ಬೇಕಾಗಿಲ್ಲ. ಇಲ್ಲಿ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಬೆಲ್ಲ ಒಂದು ಸೈಡು ಕರ್ಗಕ್ಕಿಟ್ಟು ನಾವಿಲ್ಲಿ ಕಾರ್ನ್ಫ್ಲೋರ್ಗೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಸ್ವಲ್ಪನೂ ಗಂಟಿಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಕಸ್ಟರ್ಡ್ ಪೌಡ್ರ್ ಉಪಯೋಗಿಸಿರೋದ್ರಿಂದ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಫ್ಲೇವರ್ ಕಸ್ಟರ್ಡ್ ಪೌಡ್ರನ್ನು ನಾವು ಮಿಕ್ಸ್ ಮಾಡ್ಬೋದು, ಹಾಕ್ಕೋಬೋದು. ಚೆನ್ನಾಗಿರುತ್ತೆ. ಕಸ್ಟರ್ಡು ನಾವು ಫ್ರೂಟ್ಸ್ ಕಸ್ಟರ್ಡ್ ಎಲ್ಲ ಮಾಡ್ಕೊತೀವಲ್ಲ ಮನೆಯಲ್ಲಿ, ಅದೇ ರೀತಿಯಲ್ಲಿ ಒಂದು ರೀತಿಯೇ ಫ್ಲೇವರ್ ಕೊಡುತ್ತೆ ಅದು. ನಾನಿಲ್ಲಿ ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ. ನನಗೆ ನಮ್ಮ ಮನೇಲಿ ಎಲ್ಲರಿಗೂ ವೆನಿಲಾ ಫ್ಲೇವರ್ ಕಸ್ಟರ್ಡು ತುಂಬ ಇಷ್ಟ ಆಗುತ್ತೆ. ಹಂಗಾಗಿ ನಾನು ಇದನ್ನೇ ತೊಗೊಂಡಿದ್ದೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೆ ನೀವು ಅದು ತೊಗೋಬೋದು. ಇದು ಸ್ವಲ್ಪನೂ ಗಂಟಿಲ್ಲದೆ ಕಾರ್ನ್ಫ್ಲೋರು ಮತ್ತು ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಇಲ್ಲಿ ನಾನು. ನೀವು ಕೂಡ ಆರ್ಗಾನಿಕ್ ಬೆಲ್ಲನೇ ಯೂಸ್ ಮಾಡಿ. ಅಚ್ಚು ಬೆಲ್ಲ ಕೂಡ ಹಾಕ್ಬೋದು. ಅಚ್ಚು ಬೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ನನಗೆ ಜಾಸ್ತಿ ನಾನು ಮನೆಯಲ್ಲಿ ಆರ್ಗಾನಿಕ್ ಬೆಲ್ಲ ಯೂಸ್ ಮಾಡೋದ್ರಿಂದ ಅದನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಅಚ್ಚು ಬೆಲ್ಲ ಏನಾದ್ರು ಇದ್ದರೆ ಅಥವಾ ಸಕ್ಕರೆ ಯೂಸ್ ಮಾಡ್ತೀವಿ ಅಂದರೆ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ, ಅದು ಚೆನ್ನಾಗೇ ಬರುತ್ತೆ. ನಾನಿಲ್ಲಿ ಫಸ್ಟಿಗೆ ಬಾಳೆಹಣ್ಣನ್ನು ಸಿಪ್ಪೆ ಎಲ್ಲ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿ. ನಾವೆಲ್ಲ ಬಾಳೆಹಣ್ಣು ಇದೇ ರೀತಿಯಲ್ಲಿ ಸಿಪ್ಪೆ ತೆಗೆದು ನೀಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕಾಗುತ್ತೆ. ಈ ಹಬ್ಬ ಟೈಮಲ್ಲಂತೂ ತುಂಬಾ ಬಾಳೆಹಣ್ಣು ಕೆಲವೊಂದು ಸಲ ಮಿಕ್ಕೋಗಿರುತ್ತೆ ಅಲ್ವಾ. ಅಂಥ ಟೈಮಲ್ಲಿ ಈ ಥರ ಒಂದು ಸ್ವೀಟನ್ನು ಮಾಡಿಕೊಟ್ರೆ ಎಲ್ಲರೂ ಖುಷಿಯಿಂದ ತಿಂತಾರೆ. ಚೆನ್ನಾಗೂ ಕೂಡ ಇರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ. ಯಾರೆಲ್ಲ ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಆದಷ್ಟು ಬೇಗ ನನ್ನ ವೀಡಿಯೋಸ್ ಎಲ್ಲ ನೀವು ನೋಡ್ಬೋದು. ಈಗ ಎಲ್ಲ ಬಾಳೆಹಣ್ಣನ್ನು ಕಟ್ ಮಾಡಿ ನಾನು ಸಿಪ್ಪೆ ತೆಗೆದು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ನೋಡಿ. ಈಗ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಫುಲ್ ಪೇಸ್ಟ್ ಆಗಬೇಕು. ನಾವಿಲ್ಲಿ ಮಿಕ್ಸಿ ಮಾಡ್ಕೊಂಡಿರುವಂಥ ಬಾಳೆಹಣ್ಣಿಗೆ 1 ಕಪ್ ನೀರನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈಗ ಬೆಲ್ಲ ಕರಗಿದೆ. ನಮಗೇನು ಪಾಕ ಆಗೋ ಅವಶ್ಯಕತೆ ಇಲ್ಲ ಅಲ್ವಾ, ಹಂಗಾಗಿ ಜಸ್ಟ್ ಕರಗಿಸ್ಕೊಂಡ್ರೆ ಸಾಕು. ಈಗ ಒಂದು ಬಾಣಲಿಗೆ ನಾವು ಮಿಕ್ಸಿ ಮಾಡ್ಕೊಂಡಿರುವಂಥ ಗ್ರೈಂಡ್ ಮಾಡ್ಕೊಂಡಿರುವಂಥ ಬಾಳೆಹಣ್ಣು, ಹಾಗೆ ಅದೇ ಸೇಮ್ 1 ಕಪ್ ನೀರು ಹಾಕ್ಕೊಂಡಿದ್ದೀನಿ ಬಾಳೆಹಣ್ಣು ಗ್ರೈಂಡ್ ಮಾಡಿರೋದಕ್ಕೆ. ಹಾಗೆ ನಾವು ಕರಗಿಸ್ಕೊಂಡಿರುವಂಥ ಬೆಲ್ಲ ಎರಡನ್ನೂ ಸೇರಿಸಿ
ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕು. ಹಾಗೆ ಬಾಳೆಹಣ್ಣು ಕೂಡ ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಹಲ್ವಾ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಹಾಕೋದ್ರಿಂದ. ಹಾಗೆ ಇಲ್ಲಿ ನಾನು ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ ಆಗಲೇ ಕಸ್ಟರ್ಡು ಮತ್ತು ಕಸ್ಟರ್ಡ್ ಪೌಡರು ಮತ್ತು ಕಾರ್ನ್ಫ್ಲೋರನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಈಗ ಫಸ್ಟಿಗೆ ಸ್ಟವ್ ಹಚ್ಚಕ್ಕೆ ಹೋಗಬಾರ್ದು. ಫಸ್ಟಿಗೆ ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾವು ಸ್ಟವನ್ನು ಆನ್ ಮಾಡ್ಕೋಬೇಕು. ಆನ್ ಮಾಡ್ಕೊಂಡಾದ್ಮೇಲೆ ಕೈ ಬಿಡದೆ ತಿರುಗಿಸ್ತಾನೆ ಇರಬೇಕು. ಯಾಕೆಂದರೆ ಇದು ತಳ ಅಂಟಿಬಿಡುತ್ತೆ ಬೇಗ. ಇದಕ್ಕೆ ಯಾವುದೇ ರೀತಿಯಲ್ಲೂ ತುಪ್ಪ ಆಗಲಿ ಎಣ್ಣೆ ಆಗಲಿ ಯಾವುದನ್ನು ಉಪಯೋಗಿಸ್ತಾ ಇಲ್ಲ ನಾನಿಲ್ಲಿ. ಹಾಗಾಗಿ ಕೈ ಬಿಡದೆ ಸುಮಾರು ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿ ಗಟ್ಟಿ ಆಗ್ತಾ ಇದೆ. ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇರುವಾಗ ನೋಡಿ ನಮಗೆ ಸೈಡಲ್ಲಿ ಬಾಣಲಿ ಎಲ್ಲ ಬಿಟ್ಟು ಬರುತ್ತೆ. ಅದು ತಳ ಅಂಟದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಅದು ಗೊತ್ತಾಗುತ್ತೆ ಗಟ್ಟಿ ಆಗ್ತಾ ಬರ್ತಾ ಇದ್ದಂಗೆ, ಪಾತ್ರೆಗೆ ಅಂಟೋದಿಲ್ಲ. ಪಾತ್ರೆಯಲ್ಲಿ ಸೈಡೆಲ್ಲ ಬಿಟ್ಟು ಬರುತ್ತೆ ನೀಟಾಗಿ. ನೋಡ್ತಾ ಇರ್ಬೋದು ಈಗ ಆಗಿದೆ. ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಚೂರು ಸ್ವೀಟ್ ಕಡಿಮೆನೇ ತಿನ್ನೋದ್ರಿಂದ ನಾನು ಬರೀ 1 ಕಪ್ ಹಾಕ್ಕೊಂಡಿದ್ದೀನಿ ಬೆಲ್ಲನ. ನಿಮ್ಮ ಮನೇಲಿ ಏನಾದ್ರು ಸ್ವೀಟ್ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ ಅಂತಂದರೆ ನೀವು 1.5 ಕಪ್ ಹಾಕ್ಬೋದು ಬೆಲ್ಲ, ಅಥವಾ ಸಕ್ಕರೆ ಕೂಡ ಸೇರಿಸ್ಕೊಳ್ಬೋದು ಇದಕ್ಕೆ. ನೋಡಿ ಈಗ ಆಗಿದೆ. ನೋಡಿ ಬಾಣಲಿ ಒಂದು ಸೈಡಲ್ಲಿ ಬಿಟ್ಟು ಬರ್ತಾ ಇದೆ ಅದು. ನೋಡಿ ಈಗ ಇಷ್ಟು ಗಟ್ಟಿ ಆದರೆ ಸಾಕು. ನಾನೀಗ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಸವರಿಟ್ಕೊಳ್ತಾ ಇದ್ದೀನಿ. ಈ ತುಪ್ಪ ಸವರಿಟ್ಕೊಂಡಿರೋ ಪ್ಲೇಟಿಗೆ ನಾನು ಈ ಹಲ್ವಾವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಅಷ್ಟು ತಿರುಗಿಸಿದ್ರು, ಕೈ ಬಿಡದೆ ತಿರುಗಿಸಿದ್ರು ಒಂಚೂರು ತಳ ಅಂಟಿದೆ, ಪರವಾಗಿಲ್ಲ. ಈಗ ಆ ಪ್ಲೇಟ್ ಮೇಲೆ ಹಲ್ವಾವನ್ನು ಹಾಕ್ಕೊಂಡು ನೀಟಾಗಿ ಸೆಟ್ ಮಾಡ್ಕೊಬೇಕು. ಇದನ್ನು ನಾನು ನೈಟ್ ಮಾಡಿ ಬೆಳಗ್ಗೆ ಕಟ್ ಮಾಡ್ತಾಯಿದ್ದೀನಿ. ಈಗ ಫ್ರಿಜ್ಜಲ್ಲಿಟ್ಟು ಬೆಳಗ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ಬಾಯಲ್ಲಿ ಇಟ್ಟರೆ ಕರಗೋಗುತ್ತೆ. ನಾನು ರೆಡಿ ಮಾಡಿ ನೈಟ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಬೆಳಗ್ಗೆ ಅಷ್ಟೊತ್ತಿಗೆ ಅರ್ಧ ಪ್ಲೇಟ್ ಖಾಲಿನೇ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಾನು ಇನ್ನೊಂದು ಕಪ್ಪಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ಈ ಹಲ್ವಾ ಹೇಗೆ ಬರುತ್ತೆ ಅಂತ ನೀವು ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಮನೇಲಂತೂ ಎಲ್ರಿಗೂ ತುಂಬಾ ಇಷ್ಟ ಆಯಿತು. ಆಮೇಲೆ ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಜಾಸ್ತಿ ಪದಾರ್ಥಗಳು ಇದಕ್ಕೆ ಬೇಕಾಗಲ್ಲ. 4 ಪದಾರ್ಥಗಳು ನೋಡಿದ್ರಲ್ಲ ನೀವು, ಬಾಳೆಹಣ್ಣು, ಕಸ್ಟರ್ಡ್ ಪೌಡ್ರು, ಕಾರ್ನ್ಫ್ಲೋರು, ಬೆಲ್ಲ, ಇಷ್ಟೇ. ಯಾವುದೇ ರೀತಿಯ ಡ್ರೈ ಫ್ರೂಟ್ಸು ಕೂಡ ಹಾಕಿಲ್ಲ ಇದಕ್ಕೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ. ನನ್ನ ಮಕ್ಕಳಂತೂ